ಎಲ್ಲರಿಗೂ ನಮಸ್ಕಾರ. ನನ್ನ ನೀ ಬರೆದ ಕಾದಂಬರಿ ಯೂಟ್ಯೂಬ್ ಚಾನೆಲಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ. ಇದು ಒಮ್ಮೆ ಮನ್ನಿಸಲಾರೆಯ ಒಲವೇ ಕಥೆಯ 10ನೆಯ ಭಾಗ. ಒರಟಾಗಿ ಅವಳನ್ನು ತನ್ನತ್ತ ಎಳೆದುಕೊಂಡ ಮೋಕ್ಷ್, ಅಸಹ್ಯ ಆಗುತ್ತಾ ನನ್ನ ಮುಖ ನೋಡೋಕೆ? ಅಸಹ್ಯ ಆದರೆ ಅಷ್ಟು ಹಠದಿಂದ ನನ್ನನ್ನೇ ಯಾಕೆ ಮದುವೆ ಆದೆ? ನನ್ನ ಜೊತೆಗೇನೆ ಆಟ ಆಡ್ತಿದೀಯಾ? ತಾಳ್ಮೆಯಿಂದ ಇದ್ದೀನಿ ಅಂತ ನನ್ನೆದುರೇ ಗೇಮ್ ಪ್ಲೇ ಮಾಡ್ತೀಯಾ ಎಂದವನ ಕೈಯಲ್ಲಿ ಅವಳ ಕೂದಲಿದ್ದರೆ ಅಕ್ಷರಶಃ ರಾಕ್ಷಸನಂತಾಗಿದ್ದ ಅವನ ಮುಖ ಅವಳ ಸಮೀಪದಲ್ಲಿತ್ತು. ಅವನ ಕಣ್ಣಲ್ಲಿದ್ದ ಕೋಪಕ್ಕೆ ಹುಡುಗಿ ಬೆದರಿಬಿಟ್ಟಳು. ಮೋಕ್ಷ್, ಇಟ್ಸ್ ರಿಯಲಿ ಹರ್ಟಿಂಗ್, ಪ್ಲೀಸ್ ಬಿಡಿ ಎಂದವಳ ಕಣ್ಣಿನಿಂದ ಕಣ್ಣೀರು ಜಾರಿದರೆ ಧ್ವನಿ ನಡುಗುತ್ತಿತ್ತು. ಹೇಳೆ, ಪದೇ ಪದೇ ಅದೇ ಪ್ರಶ್ನೆ ಕೇಳೋಕೆ ನನಗೆ ಇರಿಟೇಟ್ ಆಗುತ್ತೆ. ಐ ವಾಂಟ್ ಆನ್ಸರ್. ನನಗೆ ನರಕ ದರ್ಶನ ಮಾಡಿಸೋಕೆ ಬಂದಿರೋದು ಅಂದೆ ರಾತ್ರಿ? ಹಾಗ್ಯಾಕೆ ಹೇಳ್ದೆ? ಹೂ ದ ಹೆಲ್ ಆರ್ ಯು? ನಮ್ಮಿಬ್ಬರ ಮಧ್ಯೆ ಏನೂ ಚೆನ್ನಾಗಿಲ್ಲ ಅಂದರೂ ಎಲ್ಲರೆದುರು ನಾನೇನೋ ನಿನ್ನನ್ನು ತುಂಬ ಪ್ರೀತಿಸ್ತೀನಿ, ನಿನ್ನನ್ನು ತಲೆ ಮೇಲೆ ಕೂರಿಸ್ಕೊಂಡಿದ್ದೀನಿ, ನೀನಿಲ್ಲದೆ ಇದ್ದರೆ ಬದುಕೋದೇ ಇಲ್ಲ ಅನ್ನೋ ರೇಂಜಿಗೆ ಬಿಲ್ಡಪ್ ಕೊಡ್ತಿದೆಯಲ್ಲ. ಯಾಕೆ ಹೇಳು? ಆನ್ಸರ್ ಮೀ ಅಂಡ್ ಗೆಟ್ ಔಟ್ ಆಫ್ ಮೈ ಸೈಟ್ ಎಂದು ಅವಳ ಬಳೆ ತುಂಬಿದ ಕೈಯನ್ನು ಗಟ್ಟಿಯಾಗಿ ಹಿಡಿದು ಅಬ್ಬರಿಸಿಬಿಟ್ಟನು ಮೋಕ್ಷ್. ಅವಳ ಬಳೆ ಒಡೆದು ಬಳೆಯ ಚೂರು ಕೈ ಹೊಕ್ಕು ಮೃದು ಕೈ ಸೀಳಿ ರಕ್ತ ಒಸರಿತು. ನೋವಿಗೆ ಮುಖ ಕಿವುಚಿದಳು ವೇದ್ಯ. ಗಟ್ಟಿ ಹುಡುಗಿಯೂ ಮೊದಲ ಬಾರಿಗೆ ಬೆಚ್ಚಿಬಿದ್ದಳು. ಕಣ್ಣೀರಿನಿಂದ ಕಣ್ಣೀರು ದಳದಳನೆ ಹರಿಯತೊಡಗಿದವು. ವೇದ್ಯ, ಡೋಂಟ್ ಟೆಸ್ಟ್ ಮೈ ಪೇಷನ್ಸ್. ನಿನ್ನ ಕಣ್ಣೀರಿಗೆ ಕರಗಿ ಹೋಗ್ತೀನಿ ಅಂದುಕೊಳ್ಬೇಡ. ನೀನು ಕಣ್ಣೀರು ಹಾಕಿದರೆ ನನಗೆ ನಿನ್ನ ಮೇಲೆ ಕರುಣೆ ಉಕ್ಕುತ್ತೆ ಅಂದುಕೊಳ್ಳಬೇಡ. ನನ್ನೆದುರು ಕಣ್ಣೀರಷ್ಟೇ ಅಲ್ಲ, ರಕ್ತ ಸುರಿಸಿದರೂ ಐ ಡೋಂಟ್ ಕೇರ್. ಅಜ್ಜಿಗೆ ಮಾತು ಕೊಟ್ಟಿದ್ದಕ್ಕೆ ಮದುವೆಗೆ ಒಪ್ಪಿದ್ದು. ಮದುವೆ ಆಗೋಕೆ ನನಗೆ ಇಷ್ಟವಿಲ್ಲ, ಅದನ್ನೇ ನಾನು ಮೊದಲೇ ನಿನಗೆ ಹೇಳಿದ್ದೆ. ಆದರೆ ನೀನು ನನ್ನ ಫೀಲಿಂಗ್ಸ್ಗೆ ಬೆಲೆ ಕೊಡದೆ ಬೇಕಂತಲೇ ಮದುವೆಯಾಗಿದ್ದೀಯ. ನಿನ್ಮೇಲೆ ನಂಗೆ ತುಂಬ ಕೋಪ ಇದೆ. ಐ ಹೇಟ್ ಯು. ಸುಮ್ಮನೆ ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ನನ್ನಿಂದ ನೀನಾಗಿಯೇ ದೂರ ಹೋಗಿಬಿಡು. ಐ ಜಸ್ಟ್ ನೀಡ್ ಮುಕ್ತಿ ಫ್ರಮ್ ಯು, ಅಷ್ಟೇ ಎಂದವನೇ ರಭಸವಾಗಿ ಅವಳನ್ನು ದೂಡಿಬಿಟ್ಟಿದ್ದ. ಅವನು ತಳ್ಳಿದ ರಭಸಕ್ಕೆ ಅವಳ ಮೊಣಕೈ ಕಾರಿನ ಡೋರಿಗೆ ತಗುಲಿ ಅಮ್ಮ ಎಂದು ನೋವಿನ ದನಿಯಲ್ಲಿ ಚೀರಿದಳು ವೇದ್ಯ. ಶಟ್ ಅಪ್, ನನಗೆ ಇರಿಟೇಟ್ ಮಾಡಬೇಡ. ಗೆಟ್ ಡೌನ್ ಫ್ರಮ್ ಮೈ ಕಾರ್ ರೈಟ್ ನೌ ಎಂದನು ಜೋರಾಗಿ. ಕೈಯನ್ನು ಹಿಡಿದುಕೊಂಡು ಕಾರಿನ ಡೋರ್ ತೆಗೆಯಲು ಪ್ರಯತ್ನಿಸಿದಳು ವೇದ್ಯ, ಆದರೆ ಆಗಲಿಲ್ಲ. ಓ ಮೈ ಗಾಡ್ ಎಂದವನೇ ದಡದಡನೆ ಕಾರಿನ ಡೋರ್ ತೆಗೆದು ಕೆಳಗಿಳಿದು ಅವಳ ಕಡೆಗೆ ನಡೆದು ಜೋರಾಗಿ ಬಾಗಿಲು ತೆಗೆದು ಅವಳ ಭುಜವಿಡಿದು ಅವಳನ್ನು ಹೊರಗೆಳೆದ. ರಿಮೆಂಬರ್, ನನ್ನ ಬಿಹೇವಿಯರ್ ಹೀಗೆಯೇ ಇರುತ್ತೆ. ನೀನಾಗಿ ನೀನೇ ದೂರ ಹೋಗಿಲ್ಲ ಅಂದರೆ ಇನ್ನೂ ಕೆಟ್ಟದಾಗಿರುತ್ತೆ. ಅವರಿವರ ಮುಂದೆ ಮೋಕ್ಷ್ ನನ್ನ ಗಂಡ ಅಂತೆಲ್ಲ ಹೇಳ್ಕೊಂಡು ತಿರುಗಾಡಿದರೆ ನಾನು ಸುಮ್ಮನೆ ಇರೋದಿಲ್ಲ. ಯಾಕಂದರೆ ನನ್ನ ಹೆಂಡತಿಯ ಸ್ಥಾನ ನಿನಗೆ ನಾನು ಕೊಟ್ಟಿಲ್ಲ. ನಿನಗಷ್ಟೇ ಅಲ್ಲ, ಬೇರೆ ಯಾವ ಹೆಣ್ಣಿಗೂ ಆ ಜಾಗ ನನ್ನ ಲೈಫಲ್ಲಿ ಇಲ್ಲ. ಮೈಂಡ್ ಇಟ್ ಎಂದವನೇ ಕಾರೇರಿ ಹೊರಟು ಬಿಟ್ಟನು ಮೋಕ್ಷ್. ಅವಳನ್ನು ನಡುದಾರಿಯಲ್ಲಿ ಒಂಟಿಯಾಗಿ ನಿಲ್ಲಿಸಿ ಹೋಗಿದ್ದನು ಅವನು. ಯಾರೂ ಇಲ್ಲದ ನಿರ್ಜನ ರಸ್ತೆಯಲ್ಲಿ ಕುಸಿದು ಕುಳಿತು ಮನ ಬಿರಿಯುವಂತೆ ಅತ್ತಳು ವೇದ್ಯ. ಎಷ್ಟೋ ಹೊತ್ತಿನ ಬಳಿಕ ಅಳುತ್ತಾ ಕುಳಿತಿದ್ದವಳನ್ನು ಎಚ್ಚರಿಸಿದ್ದು ರಿಂಗಾದ ಅವಳ ಮೊಬೈಲ್. ಅವಳಮ್ಮ ಫೋನ್ ಮಾಡಿದ್ದರು. ಅಳುವನ್ನು ತಡೆದುಕೊಂಡು ಫೋನ್ ತೆಗೆದು ಕಿವಿಗಿಟ್ಟಳು ವೇದ್ಯ. ವೇದ್ಯ, ಎಲ್ಲಿದ್ದೀಯಾ? ಹೊರಟಿದ್ದೀರಾ ನೀವಿಬ್ಬರು? ಎಷ್ಟೊತ್ತಿಗೆ ಮನೆಗೆ ಬರ್ತೀರಿ ಎಂಬ ಅಮ್ಮನ ಪ್ರಶ್ನೆಗೆ ಏನೆಂದು ಉತ್ತರಿಸುವುದು ತಿಳಿಯದಾಯಿತು ಅವಳಿಗೆ. ಅಮ್ಮನ ಧ್ವನಿ ಕಿವಿಗೆ ಬಿದ್ದೊಡನೆಯೇ ದುಃಖ ಉಮ್ಮಳಿಸಿ ಬಂತು. ಆದರೂ ಸಾವರಿಸಿಕೊಂಡು, ಅಮ್ಮ, ನಿನ್ನ ಅಳಿಯಂದ್ರು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೊರಗಡೆ ಹೋದ್ರು ಮಾ, ಬರೋದು ಸ್ವಲ್ಪ ಲೇಟ್ ಆಗಬಹುದು ಎಂದವಳಿಗೂ ಗೊತ್ತಿತ್ತು ಮೋಕ್ಷ್ ಬರುವುದು ಅನುಮಾನವೇ ಎಂದು. ಅಂದರೆ ಬರೋದಿಲ್ವಾ ನೀವು ಎಂದ ಅಮ್ಮನ ಪ್ರಶ್ನೆಗೆ, ಬರ್ತೀವಿ ಅಮ್ಮ, ಆದರೆ ಸ್ವಲ್ಪ ಲೇಟ್ ಆಗುತ್ತೆ ಎಂದಳು ವೇದ್ಯ.
ಸರಿ ಸರಿ ಕಾಯ್ತಿರ್ತೀವಿ, ಬೇಗ ಬಂದ್ಬಿಡಿ ಎಂದು ಹೇಳಿ ಫೋನ್ ಇಟ್ಟರು ಅವಳಮ್ಮ. ಅಮ್ಮ, ನನ್ನನ್ನು ಕ್ಷಮಿಸ್ಬೇಡಮ್ಮ. ನಿಮ್ಮ ಹತ್ರ ಎಷ್ಟೋ ವಿಷಯಗಳನ್ನು ಮುಚ್ಚಿಟ್ಟಿದ್ದೀನಿ. ಅದರಲ್ಲಿ ಇದೂ ಕೂಡ ಒಂದು. ಕೆಲವೊಂದು ಸತ್ಯಗಳನ್ನು ತಿಳಿದುಕೊಳ್ಳೋದಕ್ಕಿಂತ ತೆರೆಮರೆಯಲ್ಲಿ ಇರೋದೇ ವಾಸಿ. ಸತ್ಯ ತಿಳಿಸಿ ನಿಮಗೆಲ್ಲ ನೋವು ಮಾಡೋದಕ್ಕಿಂತ ಸತ್ಯ ತಿಳಿಸದೆ ಆ ನೋವನ್ನು ನಾನೊಬ್ಬಳೇ ಅನುಭವಿಸೋದು ವಾಸಿ ಕಣಮ್ಮ ಎಂದುಕೊಂಡವಳು ತಾನಿರುವುದು ರಸ್ತೆಯಲ್ಲಿ ಎಂದು ತಿಳಿದು ಕಣ್ಣೀರೊರೆಸಿಕೊಂಡು ಎದ್ದು ನಿಂತು ಕಾಲೆಳೆಯುತ್ತಾ ಮನೆಯತ್ತ ಒಂದಷ್ಟು ದೂರ ನಡೆದು ಆಟೋವೊಂದನ್ನು ಹತ್ತಿದಳು ವೇದ್ಯ. ಕೋಪದಲ್ಲಿ ಅವಳನ್ನು ಕೆಳಗೆ ತಳ್ಳಿ ವೇಗವಾಗಿ ಹೊರಟವನು ಗಾಡಿ ನಿಲ್ಲಿಸಿದ್ದು ಬಾರೊಂದರ ಮುಂದೆ. ಗಾಡಿಯನ್ನು ಸರಿಯಾಗಿ ಪಾರ್ಕ್ ಕೂಡ ಮಾಡದೆ ಅತೀ ವೇಗದಲ್ಲಿ ಇಳಿದು ಒಳಗೆ ಹೋದವನು ಎಂದಿನಂತೆ ತನಗಾಗಿ ನಿಗದಿಪಡಿಸಿರುವ ಟೇಬಲ್ನಲ್ಲಿ ಕುಳಿತು ಒಂದರ ಮೇಲೊಂದರಂತೆ ಎಂದಿಗಿಂತ ಹೆಚ್ಚೇ ಕುಡಿದನು ಮೋಕ್ಷ್. ಸರ್, ಇವತ್ತಿನ ಕೋಟಾ ಮುಗೀತು, ಅವನಿಗೆ ದಿನಾಲು ಸರ್ವ್ ಮಾಡ್ತಿದ್ದ ಸರ್ವರ್ ಹೇಳಿದ. ಕೋಟಾ ಮುಗೀತು ಅಂತ ಹೇಳೋಕೆ ನೀನ್ಯಾವನೋ? ನಾನು ಕುಡಿಯೋಕ್ಕೆ ದುಡ್ಡೇನಾದರೂ ನಿಮ್ಮಪ್ಪ ಕೊಡ್ತಾನಾ? ನನ್ನ ದುಡ್ಡು ನನ್ನಿಷ್ಟ. ನಾನು ಸಾಕು ಅಂತ ಹೇಳಿದ್ನಾ? ಅಧಿಕ ಪ್ರಸಂಗಿ ಥರ ಆಡಬೇಡ. ನಾನೆಷ್ಟು ಕುಡಿತೀನೋ ಅಷ್ಟು ತಂದು ಕೊಡೋದು ಮಾತ್ರ ನಿನ್ನ ಕೆಲಸ. ಮೈಂಡ್ ಯುವರ್ ಬಿಸ್ನೆಸ್. ಹೋಗಿ ಇನ್ನೊಂದು ಬಾಟ್ಲು ರಮ್ ತಗೊಂಡು ಬಾ ಎಂದು ಕೋಪದಲ್ಲಿ ಹೇಳಿದವನ ಮಾತಿಗೆ ಮರು ಮಾತನಾಡದೆ ಬಾಟಲ್ ತಂದಿಟ್ಟು ಹೊರಟು ಹೋದನು ಸರ್ವರ್. ಸರ್ವರ್ ತಂದಿಟ್ಟು ಹೋದ ಬಾಟಲಿನ ಮುಚ್ಚಲ ತೆಗೆದು ಒಂದೇ ಬಾರಿಗೆ ಹೊಟ್ಟೆಗಿಳಿಸಿದನು ಮೋಕ್ಷ್. ಯಾರೂ ಒಳ್ಳೆಯವರಲ್ಲ. ನೋ ಒನ್ ಇಸ್ ಸಾಚ ಆನ್ ದಿಸ್ ಭೂಮಿ. ಎಲ್ಲರೂ ಬ್ಯಾಡ್ ಪೀಪಲ್. ಎಲ್ಲರೂ ಸ್ವಾರ್ಥಿಗಳು. ತಮ್ಮ ತಮ್ಮ ಸ್ವಾರ್ಥದ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾರೆ. ಈವನ್ ನಾನು ಅಷ್ಟೆ, ಇನ್ಕ್ಲೂಡಿಂಗ್ ಮೀ. ತುಂಬ ಅಂದರೆ ತುಂಬ ಕೆಟ್ಟೋನು ನಾನು. ನನ್ನನ್ನು ಇನ್ನೂ ಕೆಟ್ಟೋನನ್ನಾಗಿ ಮಾಡೋಕೆ ನನ್ನ ಸುತ್ತಮುತ್ತಲೇ ಬೇತಾಳನ ಹಾಗೆ ಜನ ಇದ್ದಾರೆ. ಐ ಹೇಟ್ ದೆಮ್. ಈಗಾಗಲೇ ಮಾಡಿರೋ ಒಂದು ತಪ್ಪನ್ನು ಸರಿಪಡಿಸಿಕೊಳ್ಳಕ್ಕಾಗದೆ ಪ್ರತಿ ಕ್ಷಣ ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯ್ತಿದ್ದೀನಿ. ಇವಾಗ ಇನ್ನೊಂದು ತಪ್ಪು ಮಾಡಿಸೋಕೆ ಈ ವೇದ್ಯ ವಕ್ಕರ್ಸ್ಕೊಂಡಿದ್ದಾಳೆ. ಐ ಹೇಟರ್. ಯಾರಿಗೆ ಹೇಳಲಿ ನನ್ನ ಪ್ರಾಬ್ಲಮ್? ಛೇ, ನಂದೂ ಒಂದು ಜೀವನನ ಗುರು. ಐ ಹೇಟ್ ಮೈ ಸೆಲ್ಫ್ ಎನ್ನುತ್ತಾ ಮತ್ತೊಂದು ಬಾಟಲ್ ಕುಡಿದನು. ಐ ವಿಲ್ ನಾಟ್ ಫರ್ಗಿವ್ ಯು ವೇದ್ಯ. ಐ ವಿಲ್ ಗಿವ್ ಯು ಮೋರ್ ಕಾಟ. ಎಷ್ಟು ಅಂದರೆ ನೀನೇ ನನ್ನನ್ನು ಬಿಟ್ಟು ಹೋಗಬೇಕು. ಹಾಗೆ ಮಾಡ್ತೀನಿ, ನೋಡ್ತಿರು ಎಂದು ದ್ವೇಷ ಕಾರುವವನ ಮನಸ್ಸಲ್ಲೂ ಯಾರಿಗೂ ಹೇಳಿಕೊಳ್ಳಲಾಗದೆ ಬಚ್ಚಿಟ್ಟುಕೊಂಡಿರುವ ನೋವಿದೆ. ರಾತ್ರಿ 10ರವರೆಗೂ ಬಿಟ್ಟು ಬಿಟ್ಟು ಎಂದಿಗಿಂತ ಜಾಸ್ತಿ ಹೆಚ್ಚೇ ಕುಡಿದು ತೂರಾಡುತ್ತಾ ಹೊರಬಂದನು ಮೋಕ್ಷ್. ಕಾರಿನಲ್ಲಿ ಕುಳಿತು ಕಾರಿನ ಕೀಯನ್ನು ಕೈಲಿಡಿದು ಅದನ್ನೇ ನೋಡಿ ಕುಡಿದು ಬಿಟ್ಟು ಡೋಂಟ್ ಡ್ರೈವ್ ಮೋಕ್ಷ್, ಇಟ್ಸ್ ಅ ಅಪರಾಧ ಎಂದುಕೊಂಡು ಕಾರಲ್ಲೇ ಕಾಲು ಚಾಚಿ ಮುದುರಿಕೊಂಡು ಮಲಗಿಬಿಟ್ಟನು ಮೋಕ್ಷ್. ವೇದ್ಯ ಮನೆಗೆ ಬಂದಾಗ ಸುಭದ್ರ ಅವಳಿಗಾಗಿಯೇ ಕಾದು ಕುಳಿತಿದ್ದರು. ಅತ್ತಿರುವ ಕುರುಹಂತೆ ಕೆಂಪಗಾಗಿರುವ ಅವಳ ಕಣ್ಣುಗಳು, ಬಾಡಿದ ಮುಖ ನೋಡಿ ವೇದ್ಯ, ಏನಾಯ್ತಮ್ಮ ಎಂದು ಗಾಬರಿಯಲ್ಲಿ ಕೇಳಿ ರಕ್ತ ಒಸರಿದ್ದ ಅವಳ ಕೈ ಹಿಡಿದು, ಇದೆಲ್ಲ ಏನು? ಮೋಕ್ಷ್ ಎಲ್ಲಿ ಕೇಳಿದರು ಸುಭದ್ರ. ಏನಿಲ್ಲ ಅಜ್ಜಿ, ಅವರು ಬಂದಿಲ್ಲ ಎಂದ ವೇದ್ಯ ಅಲ್ಲಿ ನಿಲ್ಲಲಾರದೆ ನಡೆದು ತನ್ನ ಕೋಣೆಗೆ ಹೊರಟು ಬಿಟ್ಟಳು. ಅಯ್ಯೋ ರಾಮ, ಇದೇನಾಯ್ತು ಈ ಮಗುಗೆ? ಇವತ್ತು ಅವರ ತವ್ರ ಮನೆಗೆ ಹೋಗ್ಬೇಕಿತ್ತಲ್ಲ. ಹೆಂಡ್ತಿನ ಕರ್ಕೊಂಡು ಬರ್ತೀನಿ ಅಂತ ಹೋದ ಮೋಕ್ಷ್ ಈಗ ನೋಡಿದ್ರೆ ಈ ಮಗು ಕೈಗಾಯ ಮಾಡ್ಕೊಂಡು ಹತ್ಕೊಂಡು ಮನೆಗೆ ಒಬ್ಬಳೇ ಬಂದಿದ್ದಾಳೆ. ಈ ಮೋಕ್ಷ್ ಎಲ್ಗೋದ? ಮೊದಲು ವಿಷಯ ದಯಾಗೆ ಹೇಳಬೇಕು ಎಂದುಕೊಂಡ ಸುಭದ್ರ ಮಗನಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದರು. ಕೋಣೆಗೆ ಬಂದ ವೇದ್ಯ ಹಾಸಿಗೆಯಲ್ಲಿ ಬಿದ್ದು ಬಿಕ್ಕಳಿಸಿ ಅತ್ತಳು. ರಾಕ್ಷಸ, ವಿವೇಚನೆ ಇಲ್ಲದ ಮೃಗ. ಇಷ್ಟೇ ಅಲ್ಲ, ಇದರ 100ರಷ್ಟು ಹಿಂಸೆ ಮಾಡಿದ್ರೂ ನಾನು ಸೋಲೋಳಲ್ಲ ಕಣೋ. ನಿನ್ನ ಜೊತೆಗೆಯೇ ಇದ್ದು ನೀನು ಮಾಡಿರುವ ತಪ್ಪಿಗೆ ನಿನಗೆ ಶಿಕ್ಷೆ ಕೊಡಿಸುವುದೊಂದೇ ನನ್ನ ಜೀವನದ ಪರಮ ಧ್ಯೇಯ ಗುರಿ. ಸಮಯಕ್ಕಾಗಿ ಕಾದು ನಿನ್ನವರೆಲ್ಲರನ್ನೂ ನಿನ್ನಿಂದ ದೂರ ಮಾಡಿ, ನಿನ್ನದೆಲ್ಲವನ್ನೂ ನಿನಗೆ ಸಿಗದಂತೆ ಮಾಡಿ, ನಿನ್ನನ್ನು ನಡುಬೀದಿಯಲ್ಲಿ ನಿಲ್ಲಿಸಿ, ನಿನ್ನನ್ನು ನೋಡಿ ನಾನು ನಗ್ತೀನಿ.
ಆಗ ಸಮಯ, ಸಂದರ್ಭ, ಗೆಲುವು ಎಲ್ಲವೂ ನನ್ನದೇ ಆಗಿರುತ್ತದೆ. ಆ ಗೆಲುವಿನ ಸಂಭ್ರಮದ ನಡುವೆ ಈ ನೋವು, ಹಿಂಸೆ ದೊಡ್ಡದೇನಲ್ಲ. ಈ ಹೋರಾಟ ನನ್ನೊಬ್ಬಳದೇ. ಹೆಣ್ಣೊಬ್ಬಳ ದ್ವೇಷದ ಬೆಂಕಿ ಸಿಡಿದರೆ ಏನಾಗುತ್ತದೆ ಅನ್ನೋದು ನಿನಗೆ ತೋರಿಸ್ತೀನಿ. ಅವಳ ಕಣ್ಣೀರಿನ ಪ್ರವಾಹ ಮುಗಿಲೆದ್ದರೆ ವಿನಾಶ ಹೇಗಿರುತ್ತದೆ ಅನ್ನೋದನ್ನು ನೀನು ನೋಡ್ತೀಯಾ ಮಿಸ್ಟರ್ ಮೋಕ್ಷ್. ಈ ಹೋರಾಟದಲ್ಲಿ ನಾನೇ ಸುಟ್ಟು ಹೋದರೂ ಐ ಡೋಂಟ್ ಕೇರ್ ಎಂದುಕೊಂಡವಳು ಮನದಲ್ಲೇ ದೃಢ ನಿರ್ಧಾರವನ್ನು ಯಾವಾಗಲೂ ಮಾಡಿದ್ದಳು ವೇದ್ಯ. ಕಣ್ಣೀರನ್ನು ತೊಡೆದುಕೊಂಡು ಎದ್ದು ಸ್ನಾನದ ಮನೆಗೆ ಹೋಗಿ ಶವರ್ ಆನ್ ಮಾಡಿ ಎಷ್ಟೋ ಹೊತ್ತಿನವರೆಗೂ ಅದರ ಕೆಳಗೆ ನಿಂತಳು. ಕಣ್ಣೀರೆಲ್ಲ ನೀರಿನೊಂದಿಗೆ ಬೆರೆತು ಎಷ್ಟೋ ಹೊತ್ತಿನ ಬಳಿಕ ಸಮಾಧಾನಿಸಿಕೊಂಡು ಹೊರಗೆ ಬಂದು ಬಟ್ಟೆ ಬದಲಾಯಿಸಿ ಗಾಯ ಆದ ಕೈಗೆ ಬ್ಯಾಂಡೇಜ್ ಸುತ್ತಿಕೊಂಡು ಏನೂ ಆಗಿಯೇ ಇಲ್ಲವೇನೋ ಎಂಬಂತೆ ಕೆಳಗೆ ಬಂದಳು ವೇದ್ಯ. ಅಷ್ಟರಲ್ಲಿ ಅಮ್ಮ ಹೇಳಿದ ಮಾತು ಕೇಳಿ ವೇದ್ಯಾಳಿಗಾಗಿ ಓಡೋಡಿ ಬಂದಿದ್ದರು ದಯಾನಂದ್. ಅವರು ಬರುವುದಕ್ಕೂ ಅವಳು ಮೆಟ್ಟಿಲಿಳಿದು ಬರುವುದಕ್ಕೂ ಒಂದೇ ಆಯಿತು. ವೇದ್ಯ, ಏನಾಯ್ತಮ್ಮ ಎಂದರು ದಯಾನಂದ್ ಗಾಬರಿ ತುಂಬಿದ ಕಾಳಜಿಯಿಂದ. ಅಪ್ಪ, ಗಾಬರಿ ಆಗಬೇಡಿ, ಏನೂ ಆಗಿಲ್ಲ ಅಪ್ಪ. ಆಟೋ ಇಳಿಯುವಾಗ ಬಳೆ ಒಡೆದು ಚುಚ್ಕೊಂಡು ರಕ್ತ ಬಂತು ಅಷ್ಟೇ, ಏನಾಗಿಲ್ಲ ಎಂದಳು ನಗು ತುಳುಕಿಸುತ್ತ. ಮಗಳೇ, ನಿಜ ಹೇಳ್ತಿದ್ದೀಯಾ? ಕಣ್ಣು ನೋಡಿದ್ರೆ ಹತ್ತಿರೋ ಥರ ಇದೆ. ಮೋಕ್ಷೆಲ್ಲಿ? ಅವನೇನಾದರೂ ನಿಂಗೆ ತೊಂದರೆ ಮಾಡಿದ್ನೇನಮ್ಮ? ಅವನು ತುಂಬಾ ಮುಂಗೋಪಿ, ಏನಾದರೂ ಅನ್ನ ನಿನ್ನನ್ನು ಎಂದರು ದಯಾನಂದ್ ಕಳಕಳಿಯಿಂದ. ಛೇ, ಹಾಗೇನಿಲ್ಲ ಅಪ್ಪ. ಅವರ್ಯಾಕೆ ಏನೋ ಹೇಳ್ತಾರೆ? ನೀವೇ ಅವರು ಮುಂಗೋಪಿ ಅಂತಿರೋದು. ಆದರೆ ನಿನ್ನೆಯಿಂದ ಅವರು ನನ್ನ ಹತ್ರ ಹಾಗೆ ನಡ್ಕೊಂಡೇ ಇಲ್ಲ. ಹೀ ಈಸ್ ವೆರಿ ಜೆಂಟಲ್ ಅಪ್ಪ, ನೀವು ವರಿ ಆಗಬೇಡಿ ಎಂದಳು ವೇದ್ಯ. ಏನೋ ತಾಯಿ, ಮನೆಯಲ್ಲಿ ಯಾರ ಮಾತೂ ಕೇಳಲ್ಲ ಅವನು. ಏನಾದರೂ ತಪ್ಪು ಅಂದರೆ ಸಾಕು ಮನೆ ಬಿಟ್ಟು ಹೋಗ್ಬಿಡ್ತಾನೆ. ಇರೋದು ಅವನೊಬ್ಬನೇ ಮಗ ನನಗೆ. ಪುತ್ರ ಪ್ರೇಮದಿಂದ ಅವನನ್ನು ಅವನ ಪಾಡಿಗೆ ಬಿಟ್ಟು ಬಿಟ್ಟಿದ್ದೀನಿ. ಹೇಗೋ ನನ್ನ ಕಣ್ಣ ಮುಂದೆ ಇದ್ದರೆ ಸಾಕು ಅಂತ ನಿನ್ನನ್ನು ಹುಡುಕಿ ಮದುವೆ ಮಾಡಿದ್ದೀನಿ. ಇನ್ಮೇಲೆ ಅವನ ಸಂಪೂರ್ಣ ಜವಾಬ್ದಾರಿ ನಿಂದೆ ಮಗಳೇ. ಅವನನ್ನು ಬದಲಾಯಿಸಿ ಜೀವನದಲ್ಲಿ ಗಂಭೀರವಾಗಿ ಇರುವಂತೆ ಮಾಡೋದು ನಿನ್ನ ಜವಾಬ್ದಾರಿ ತಾಯಿ. ಹೆಣ್ಣಿಗೆ ಆ ತಾಳ್ಮೆ, ಶಕ್ತಿ ಇದೆ ಅಂತಲೇ ಸರ್ಕಸ್ ಮಾಡಿ ಅವನಿಗೆ ಮದುವೆ ಮಾಡೋ ನಿರ್ಧಾರ ಮಾಡಿದ್ದು. ಅವನಮ್ಮ ಇದ್ದಿದ್ರೆ ಇದೆಲ್ಲ ಹೇಳಿಕೊಡ್ತಿದ್ಲೇನೋ. ಆದರೆ ಅವಳಿಲ್ಲ. ಅವನ ಮೇಲಿನ ಎಲ್ಲ ಆಸೆ, ನಂಬಿಕೆ ಬಿಟ್ಟೇ ಬಿಟ್ಟಿದ್ದೆ ನಾನು. ಆದರೆ ನಿನ್ನನ್ನು ನೋಡಿದ ಮೇಲೆ ಮತ್ತೆ ಆ ಆಸೆ, ನಂಬಿಕೆ ಮನಸ್ಸಲ್ಲಿ ಮೂಡ್ತಿದೆ ವೇದ್ಯ. ಇದನ್ನು ನಡೆಸ್ಕೊಡ್ತೀಯಾ ತಾಯಿ ಎಂದರು ಮಗನ ಮೇಲೆ ಜೀವವನ್ನೇ ಇಟ್ಟುಕೊಂಡಿದ್ದ ತಂದೆ. ನೀವೇನೂ ಯೋಚಿಸಬೇಡಿಯಪ್ಪ, ಅವರ ಜವಾಬ್ದಾರಿ ನಂದು ಎಂದವಳ ದನಿಯಲ್ಲಿದ್ದ ಭಾವ ಎಂತಹುದು. ಅವಳ ಮಾತು ಕೇಳಿ ತಂದೆಯ ಹೃದಯ ಹರ್ಷಿಸಿತು. ಸರಿನಮ್ಮ, ಅವನು ಬರೋವರೆಗೂ ಹೋಗಿ ರೆಸ್ಟ್ ಮಾಡು. ಬಂದಮೇಲೆ ಇಬ್ಬರೂ ನಿಮ್ಮ ಮನೆಗೆ ಹೋಗುವಿರಂತೆ ಎಂದವರ ಮಾತಿಗೆ ಒಪ್ಪಿ ಕೋಣೆಯತ್ತ ನಡೆದಳು ವೇದ್ಯ. ಮೋಕ್ಷ್ ನಿಜಕ್ಕೂ ಬರ್ತಾನಾ? ಕಂಠ್ ಪೂರ್ತಿ ಕುಡಿದು ಕಾರಲ್ಲಿ ನಿದ್ದೆ ಮಾಡ್ತಿರೋ ಅವನನ್ನು ಎಪ್ಸೋದ್ಯಾರು? ಉತ್ತರ ಮುಂದಿನ ಸಂಚಿಕೆಗಳಲ್ಲಿ. ಧನ್ಯವಾದಗಳು.